ಎಲ್ಲರದು ನಾಷ್ಟ ಆಯ್ತೇನ್ರಿ? ನಮ್ಮದು ಆಯ್ತು ನೋಡ್ರಿ ನಾಷ್ಟ. ಇವತ್ತು ನಮ್ಮ ಗಂಗಾ ಮಸ್ತ್ ಪೈಕಿ ಪಡ್ಡು ಮಾಡಿದ್ಲು. ತಿಂದು ನಮ್ಮ ಮನೆಯವ್ರದ್ದೊಂದು ಅಂಗಿ ಇತ್ರಿ, ಬಗ್ಲ ಸ್ವಲ್ಪ ಹೊಲಿಗೆ ಬಿಚ್ಕೊಂಡ ಹೊಲಿ ಅಂತ ಹೇಳಕತ್ತು ಒಂದು ವಾರ ಆಯ್ತ್ರಿ. ಅದಕ್ಕೆ ಇವತ್ತು ಏನಾರ ಯಾಕಾಗಲಿ ಹೊಲ್ದ ಬಿಡೋಣ ಅಂತ ಕೂತೀನಿ ನೋಡ್ರಿ. ಬನ್ರಿ ಇವತ್ತಿನ ವಿಡಿಯೋನ ಚಾಲು ಮಾಡೋಣ. ಚಾಲು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಫ್ರೆಂಡ್ಸ್, ನಿಮ್ಮ ಮನೇಲಿ ಇವತ್ತು ಏನು ಸಾರು ಮಾಡಿದ್ದೀರಾ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ಇವತ್ತು ನಾನು ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ ನೋಡ್ರಿ. ಅನ್ನ ಆಗೈತೆ, ಇವಾಗ ಟೊಮೆಟೊ ಒಗ್ಗರಣೆ ಕೊಟ್ಟು ಟೊಮೆಟೊ ಸಾರು ಮಾಡೋದೊಂದೇ ಬಾಕಿ. ಟೊಮೆಟೊ ಸಾರು ಅಂದರೆ ಅರ್ಜೆಂಟಿಗೆ ಆಗೋದು ನೋಡ್ರಿ. ಸಾಕಿಷ್ಟು ಟೊಮೆಟೊ ಅರ್ಧ ಎತ್ತಿಡ್ತೀನಿ, ಬೆಳ್ಳುಳ್ಳಿ ಸುಲ್ಕೊಂಡು ಜಜ್ಜಿ ಮೊದಲು ಸಾರು ಮಾಡಿಬಿಡ್ತೀನಿ ಬೇಗ ಬೇಗ. ಮತ್ತು ಮಾವ ಬಂದರೆ ಊಟ ಕೇಳ್ತಾರೆ. ಗಂಗಾ ಗಂಗಾ, ಹಾರಿ ಅತ್ತೆ ಬಂದೆ. ಏನು ಮಾಡತ್ತಿ? ಒಂಚೂರು ನಂಗೆ ಸೂಜಿ ದಾರ ಕೊಟ್ಟೋಗ್ಬಾ. ನಿಮ್ಮ ಮಾವನ ಹಂಗೆ ಬಗ್ಲಾಗ ಸ್ವಲ್ಪ ಅರ್ಧೈತಂತ ಕುತ್ಕೊಂಡು ಏನು ಮಾಡೋಣ ಅದನ್ನಾದ್ರೂ ಹೊಲಿತೀನಿ. ಈ ಹಾಳಾದ ಮೊಣಕಾಲು ನೋವಿಗೆ ಎದ್ದು ಓಡಾಡಕ್ಕೆ ಆಗವಲ್ಲ ನನಗೆ. ಅತ್ತೆ ಇದು ತಗೊಳ್ರಿ ದಾರ. ಮೊದಲ ಕಾಲು ನೋವು ಅಂತೀರಿ, ಅದು ಹಂಗೆ ಇಡ್ರಿ, ನಾನು ಹೊಲಿತೀನಿ. ಅನ್ನ ಮಾಡಾಗಿದೆ, ಟೊಮೆಟೊ ಸಾರೊಂದು ಮಾಡಿದ್ರೆ ಮುಗಿತು, ಬಂದು ಹೊಲಿತೀನಂತ. ಇಲ್ಲ, ಎದ್ದು ಓಡಾಡಿದ್ರೆ ಅಷ್ಟು ಸ್ವಲ್ಪ ಮೊಣಕಾಲು ನೋವು ಬರ್ತೈತೆ, ಕುಂತು ಬೇಜಾರಾಗ್ತೈತೆ ನನಗೆ. ಮತ್ತೆ ಅದಕ್ಕೆ ಇದು ಹಂಗೇನಾದ್ರೂ ಹೊಲಿತೀನಿ. ಒಂಚೂರು ಸೂಜಿಗೆ ದಾರ ಎರ್ಸ್ಕೊಟ್ಟು ನನ್ನ ಕಣ್ಣು ಅನ್ಸಲ್ಲ ಏನಿಲ್ಲ ಮೊದಲು. ಸರಿ ಕೊಡ್ರಿ, ಏರ್ಸ್ಕೊಡ್ತೀನಿ. ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ಎಷ್ಟು ಸಲ ಹೇಳೀನಿ ಸ್ವಲ್ಪ ವಿಶ್ರಾಂತಿ ತಗೊಳ್ರಿ. ಆದರೂ ಹೊಲದ ಕೆಲಸ ಅದು ಇದು ಅಂತ ಮಾಡ್ತಾನೆ ಇರ್ತೀರ. ಕೆಲಸ ಮಾಡಿರೋ ಕೈಗಳು ಸುಮ್ಮನೆ ಕುಂದ್ರಕ್ಕೂ ಆಗಲ್ಲ ನಿಮ್ಗೆ. ಕೊಡ್ರಿ ದಾರ. 2 ಪದ್ರೆ ಮಾಡಿ ಏರ್ಸ್ ನೋಡಿ, ಹೊಲಿಗೆ ಬಿಗಿಯ ಕೂತ್ಕೋತ. ಸರಿ ಆಯ್ತು ರೀ. ಇದು ತಗೊಳ್ರಿ ಅತ್ತೆ. ಇಲ್ಲಾಂದ್ರೆ ಹಂಗೆ ಕೊಡ್ರಿ, ಇಲ್ಲಿ ಹೊಲ್ದು ಕೊಟ್ಟ ಹೋಗ್ತೀನಿ. ಇಲ್ಲ, ನಾನು ಹೊಲಿತೀನಿ, ಕುಂತ ಏನು ಮಾಡಲಿ. ನೀನು ಹೋಗಿ ಬೇಗ ಸಾರು ಮಾಡು. ಮತ್ತು ನಿಮ್ಮ ಮಾವ ಇವತ್ತು ಹೊಲಕ್ಕೆ ಹೋಗಿಲ್ಲ ಏನಿಲ್ಲ, 12 ಗಂಟೆ ಆದರೆ ಸಾಕು, ಹೊಟ್ಟೆ ಹಸು ಅಂತ ಬರ್ತಾರೆ ನೋಡು. ಸರಿ ಆಯ್ತು ತಗೋರಿ. ಗಿರ್ಜಕ್ಕ, ಏನು ಮಾಡತ್ತೆ? ಬಾ ಸುಶೀಲಾ. ಏನು ಇಲ್ಲ ನೋಡಿ, ನಮ್ಮ ಮನೆಯವ್ರದ್ದು ಹಂಗೆ ಹೊಲಿತಿದ್ದೆ ಅಂದಾಗ ಇದ್ಯಾರು ಪಾಪು ಎತ್ಕೊಂಡು ಬಂದು. ಮನ್ಯಾಗ ಟೊಮೆಟೊ ಖಾಲಿ ಆಗಿದ್ವು, ಅದಕ್ಕೆ ಟೊಮೆಟೊ ಇಸ್ಕೊಂಡು ಬರಕ್ಕೆ ಸರೋಜ ಮನೆಗೆ ಹೋಗಿದ್ನಿ. ಅಲ್ಲಿ ನಿನ್ನೆ ಅವ್ರ ತಂಗಿ ಅದು ಬಂದಿದ್ದಾರಂತ. ಈ ಹುಡುಗಿ ಅವ್ರ ಅಮ್ಮಗೆ ಒಟ್ಟ ತಿನ್ನಕ್ಕೆ ಬಿಡ್ತಿರ್ಲಿಲ್ಲ, ಹಾಲು ಕುಡಿತೈತೇನೋ ಪಾಪ. ಟೊಮೆಟೊ ಇಲ್ಲ ಅಂದ್ಲು ಸರೋಜಿ. ಮತ್ತು ನಿಮ್ಮ ಮನೆ ನೆನಪಾಯ್ತು. ಹೆಂಗೋ ಬರ್ತಿದ್ನಲ್ಲ, ನಾಷ್ಟ ಮಾಡ್ರಿ ನೀವು ಅಂತ ಈ ಹುಡುಗಿ ಎತ್ಕೊಂಡು ನಿಮ್ಮ ಮನೆಗೆ ಬಂದಿ ನೋಡು. ಹೌದೇನು, ಚಲೋ ಆಯ್ತು ಬಿಡು. ಪಾಪ ಅವಕ್ಕೆ ಏನು ಗೊತ್ತಾಗ್ತೈತೆ? ಹಾಲು ಕುಡಿಯೋ ಮಕ್ಕಳು ಅವ್ರ ಅಮ್ಮಗೆ ಹುರಿಸ್ಕೊಂಡು ತಿಂತಾವ. ದೊಡ್ಡವರಾಗೋರ್ಗು ಏನು ಮಾಡೋಕ್ಕಾಗಲ್ಲ. ಮತ್ತು ಓಯ್ ಓಯ್ ಪಾಪು, ಬಾ ಬಾ. ಓಯ್ ಅಂಬೆಗಾಲಲ್ಲಿ ಹೋಗಕ್ಕೆ ಬರಲ್ಲೇನೋ ಇನ್ನು. ನೋಡಿ ಹೆಂಗೆ ಮಾಡ್ತೈತಿ. ಎಷ್ಟು ತಿಂಗಳಾಗೈತಂತೆ? ನನಗೂ ಗೊತ್ತಿಲ್ಲ ಗಿರ್ಜಕ್ಕ, ನಾನೇನು ಕೇಳಿಲ್ಲ. ಇವಾಗ ಬೆಳಗ್ಗೆ ಆದ್ರೆ ಹೋಗಿದ್ನೆಲ್ಲ, ಒಂದು 5-6 ತಿಂಗಳಲ್ಲಿ ಐತೇನು. ಕೆಳಗೆ ಕಲ್ಲು ತಣ್ಣಗಿದಾವ. ಮತ್ತು ಪಾಪುಗೆ ನೆಗಡಿ ಗಿಗಡಿ ಆಗಿತ್ತು. ಇಲ್ಲಿ ಚಾಪೆ ಮೇಲೆ ಬಾ ಸುಶೀಲ. ಅಷ್ಟೇನು ತಣ್ಣಗಿಲ್ಲ ಬಿಡಕ್ಕ, ನಮ್ಗೇನಾಗಲ್ಲ. ಈ ಹುಡುಗಿಗಷ್ಟೇ ಅಲ್ಲಿ ಕುಂದ್ರಸ್ಕೊಂಬತ್ತೆ ಹಾಕ್ಬೇಕು. ಓಯ್ ಪಾಪು ಬಾ. ಓನ್ ಮಾಡತ್ತಿ ಗುಂಡಿ ನೋಡಿ, ಪಿಳಿ ಹೆಂಗೆ ನೋಡ್ತೈತೆ ನನಗೆ. ಕೂರ್ಲು ನೋಡವ ಹೆಂಗಿದಾವ, ಜವಳ ತಗ್ಸಿಲ್ಲೇನೋ ಇನ್ನೂ ಇವಾಗ ಜುಟ್ಟು ಹಾಕೊಂಗಿದಾವ. ಓಯ್ ಬಿಸ್ಕೆಟ್ ತಿಂತೀನಿ ನೀನು? ಇಲ್ಲೇ ಇರ್ತೀನಿ ಮನ್ಯಾಗ. ನಮ್ಮ ಪುಟ್ಟಿ ಇದ್ದಿದ್ರೆ ಊರು ತುಂಬ ಆಡಾಡ್ಸ್ಬಿಡ್ತಿದ್ಲು ನೋಡಿ. ಸಣ್ಣ ಪಾಪು ಅಂದ್ರೆ ಅವಳಿಗೆ ಭಾಳ ಇಷ್ಟ. ಏನು ಮಾಡೋದು, ಶಾಲೆಗೆ ಹೋಗಿದ್ದಾರೆ. ಆಯ್ ಓನದು ಓನದು ಹೆಂಗೆ ನಗತೈತೆ ನೋಡಿ ಸುಶೀಲ. ಇದು ಅವ್ರ ಅಜ್ಜಿಗೆ ನೋಡ್ದಂಗೆ ಆಗ್ತೈತೇನೋ, ನಂಗೆ ನೋಡಿ ಹೆಂಗೆ ಮಾಡ್ತೈತೆ ನೋಡಿ. ಗಂಗಾ ಒಳಗಿದ್ದಾಳೆ ನೋಡಿ ಅಡುಗೆ ಮನೆಗೆ. ಏನೋ ಟೊಮೆಟೊ ಸಾರು ಮಾಡ್ತೀನಿ ಅಂತಿದ್ಲು. ಇದಾವೇನು ಕೇಳಿ ಇಸ್ಕೊಂಡು ಬಾವು. ಇದಾವೇನು ನೋಡಿ ಇಸ್ಕೊಂಡು ಹೋಗ್ತೀನಿ ಗಿರಿಜಕ್ಕ. ಈ ಹುಡುಗಿ ಕರ್ಕೊಂಡು ಬಂದೀನಿ, ಹೇಳೇ ಇಲ್ಲ ಅವ್ರಿಗೆ, ಮತ್ತೆ ಹುಡುಕ್ತಾ ಇರ್ತಾರೆ. ಇರು ಬರ್ತೀನಿ. ಇರ್ತಾವ ಕೇಳು. ಫೋನ್ ಬೇಕು ನಿನ್ಗೆ? ಬಿಸ್ಕೆಟ್ ತಿಂತಿ ಗಂಗಾ? ಇಲ್ಲಿ ಒಂದು ಪಾಪು ಬಂದೈತೆ, 2 ಪಾರ್ಲೇಜಿ ಬಿಸ್ಕೆಟ್ ಇದ್ರೆ ತಗೊಂಡ್ ಬಾ. ಗಂಗಾ ಅಕ್ಕ, ನೀವಾ? ಸಾರು ಒಗ್ಗರಣೆ ಕೊಟ್ಟು ಇನ್ನೇನು ಹೊರಗೆ ಬರ್ತಿದ್ದೆ, ಅಷ್ಟರಲ್ಲಿ ನೀವೇ ಬಂದುಬಿಟ್ರಿ. ಅತ್ತೆ ಯಾವುದೋ ಪಾಪು ಬಂದೈತೆ, ಬಿಸ್ಕೆಟ್ ತೊಗೊಂಡು ಬಂದರು. ಸ್ವಲ್ಪ ಉರಿ ಮಾಡಿಬಿಟ್ಟು ಬಿಸ್ಕೆಟ್ ತೊಗೊಂಡು ಬರೋಣ ಅಂತಿದ್ದೆ ನೋಡ್ರಿ. ಬನ್ನಿ ಅಕ್ಕ, ಅಲ್ಲೇ ಮನೆ ಐತೆ ನೋಡ್ರಿ, ಕೂತ್ಕೊಳ್ರಿ.
ಇಲ್ಲ ಗಂಗಾ ಕುಂದ್ರಲ್ಲ ಹೋಗ್ಬೇಕು. ನಾನಿನ್ನು ಸಾರು ಏನೂ ಮಾಡಿಲ್ಲ ನೋಡು. ನಮ್ಮ ಮನೆಯವ್ರು ಇವತ್ತು ವಾರ ಅಂತ ಹೊಲಕ್ಕೆ ಹೋಗಿಲ್ಲ, ಮತ್ತು ಸಾರು ಮಾಡಿಲ್ಲ ಅಂದ್ರೆ ಬೈದು ಬಿಡ್ತಾರೆ. ಅದಕ್ಕೆ ಒಂದೆರಡು ಟೊಮೆಟೊ ಇಸ್ಕೊಂಡು ಹೋಗೋಣ ಅಂತ ಬನ್ನಿ. ಟೊಮೆಟೊ ಇಸ್ಕೊಂಡು ಬರೋಕ್ಕೆ ಸರೋಜ ಅವ್ರ ಮನೆಗೆ ಹೋಗಿದ್ನಿ. ಅಲ್ಲಿ ಅವ್ರ ತಂಗಿ ಅದು ಬಂದಿದ್ದಾರೆ, ಎಲ್ಲರೂ ಸೇರಿ ನಾಷ್ಟ ಮಾಡ್ತಿದ್ರು. ಅವ್ರ ತಂಗಿ ಪಾಪು ಒಂದೇ ಸಹ ಮಾಡ್ತಿತ್ತು, ಅವ್ರ ಅಮ್ಮಗೆ ತಿನ್ನಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಎತ್ಕೊಂಡು ಈ ಕಡೆ ನಿಮ್ಮ ಮನೆ ಕರ್ಕೊಂಡು ಬನ್ನಿ. ಅವ್ರಿಗೂ ಹೇಳಿಲ್ಲ ಮತ್ತು ಹುಡುಕ್ತಾ ಇರ್ತಾರೇನೋ. ಒಂದೆರಡು ಟೊಮೆಟೊ ಇದ್ರೆ ಕೊಡು, ಹೋಗ್ತೀನಿ. ಹೌದಾ, ಸರಿ ಅಕ್ಕ, ಕೊಡ್ತೀನಿ ರೀ. ನಾನು ಈಗ ಟೊಮೆಟೊ ಸಾರು ಮಾಡಿದ್ದೀನಿ ನೋಡಿರಿ. ಹೌದಾ, ನಾನು ಅದ ಸಾರು ಮಾಡ್ತೀನಿ ನೋಡಿ ಇವತ್ತು. ಮತ್ತು ಸಾರಿಗೆ ಏನಿರಲಿಲ್ಲ, ಸಂತೆಗೂ ಹೋಗಿಲ್ಲ. ನಮ್ಮ ಮನೆಯವ್ರು ಇವತ್ತು ಮನೇಲಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಹತ್ರನ ಸಾರು ಇಸ್ಕೊಂಡೋಗಿ ಊಟ ಮಾಡಿಬಿಡ್ತಿದ್ನಿ. ನಮ್ಮ ಮನೆಯವರಿಗೆ ದಬಾಯಿಸ್ಬೇಕು, ಸಾರು ಏನು ಮಾಡೋದು, ಮಾಡಲೇಬೇಕು. ಒಂದೆರಡು ಟೊಮೆಟೊ ಇಸ್ಕೊಂಡು ಹೋಗಕ್ಕೆ ಬಂದೀನಿ. ಎಲ್ಲೋ ಅಷ್ಟು ಕೊಟ್ಬಿಡ್ತಾಳೇನೋ. ಕೊಟ್ಟರೆ ಭಾಳ ಚೆನ್ನಾಗಿರ್ತೈತೆ. ಹೆಂಗೋ ಈ ವಾರ ಸಂತೆನೇ ಮಾಡಲ್ಲ, ಒಂದೊಂದು ಹಾಕಿ ಸಾರು ಮಾಡಿಬಿಡ್ತೀನಿ. ಅಕ್ಕ, ಇದು ತಗೊಳ್ಳಿ. ಅಯ್ಯೋ ಗಂಗಾ, ಇಷ್ಟೊಂದು ಟೊಮೆಟೊ ಬೇಡ, ಸಂತೆಗೆ ಹೋದರೆ ತರಿಸ್ತೀನಿ. ಒಂದೆರಡು ಆಗಿದ್ರೆ ಸಾಕಿತ್ತು ಸಾರಿಗೆ. ಇರಲಿ ತಗೊಳ್ಳಿ ಅಕ್ಕ, ಟೊಮೆಟೊ ಇದಾವೆ ಇನ್ನು. ಆದರೂ ಗಂಗಾ, ಇಷ್ಟೊಂದು ಟೊಮೆಟೊ ಏನಾಗಲ್ಲ, ತಗೊಂಡೋಗ್ರಿ ಅಕ್ಕ. ಜಾಸ್ತಿ ಇರೋದಕ್ಕೇನೆ ನಿಮ್ಗೆ ಕೊಡ್ತಿರೋದು, ಇಲ್ಲಾಂದಿದ್ರೆ ನಾನೆಲ್ಲಿ ಕೊಡ್ತಿದ್ನಿ. ಹೋಗುವಾಗ ಯಾರು ಏನೂ ಹೊತ್ಕೊಂಡು ಹೋಗಲ್ಲ. ನಮ್ಮ ಹತ್ರ ಜಾಸ್ತಿ ಇದ್ದರೆ ಕೊಟ್ಟು ತಿನ್ನಬೇಕು, ಸ್ವಲ್ಪ ಇದ್ದರೆ ಹಂಚ್ಕೊಂಡು ತಿನ್ನಬೇಕು. ಅದೇ ಅಲ್ವಾ ಮನುಷ್ಯನ ಒಳ್ಳೆ ಗುಣ. ಛೇ, ನಾವು ಹೀಗೆಲ್ಲ ಯೋಚನೆ ಮಾಡ್ತೀವಿ. ಜಾಸ್ತಿ ಇದ್ದರೆ ಇನ್ನೊಂದೆರಡು ವಾರ ಇಟ್ಕೊಂಡು ತಿನ್ಬೋದು, ಬೇರೆಯವ್ರಿಗೆ ಯಾಕೆ ಕೊಡಬೇಕು ಅಂತೀವಿ. ಆದರೆ ಗಂಗಾ, ತಪ್ಪು. ನಾನು ಇನ್ನು ಮುಂದೆ ಹೀಗೆ ಇರ್ತೀನಿ. ಅಕ್ಕ. ಹಾಂ ಗಂಗಾ, ಏನು ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲ ಗಂಗಾ, ಭಾಳ ಹೊತ್ತಾಯ್ತಲ್ಲ ಬಂದು. ನಮ್ಮ ಮನೆಯವ್ರು ಎಲ್ಲಿ ಹುಡುಕ್ತಾ ಇರ್ತಾರೇನೋ ಅಂತ ಯೋಚನೆ ಮಾಡ್ತೀನಿ. ಸರಿ, ನಾನು ಇನ್ನು ಬರ್ತೀನಿ. ಅಕ್ಕ, ಈಗಲೇ ಹೋಗಬೇಡಿ, ಒಂದು 2 ನಿಮಿಷ ಇರಿ. ಪಾಪುಗೆ ಬಿಸ್ಕೆಟ್ ತೊಗೊಂಡು ಬಂದುಬಿಡ್ತೀನಿ. ಪಾಪುಗೆ ಒಂಚೂರು ಎತ್ಕೋತೀನಿ, ನಂಗೆ ಭಾಳ ಇಷ್ಟ ಸಣ್ಣ ಮಕ್ಕಳಂದರೆ. ಸರಿ ಗಂಗಾ, ಆಯ್ತು ಬಾ. ಓಯ್ ಗುಂಡಿ, ಅಜ್ಜಿ ನೀನು ಸೇರ್ಕೊಂಡು ಏನೇನು ಆಟ ಆಡಿದ್ರಿ ಇಷ್ಟೊತ್ತು? ಭಾಳ ಹೊತ್ತಾಯ್ತು, ಬಾ ಹೋಗೋಣ. ಬಾ ಬಾ ಬಾ. ಅಯ್ಯೋ, ನೋಡ್ ಸುಶೀಲಾ, ಬರಲ್ಲ ಅಂತ ತಲೆ ಅಲ್ಲಾಡ್ಸ್ತೈತದು ಈ ವಯಸ್ಸಿಗೆ. ಎಷ್ಟು ಚಾಲು ಆಯ್ತು ನೋಡು. ಬಾಬಾ ಏ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಹಂಗೆ ನೋಡಿದ್ರಿ ಜಕ್ಕ. ಭಾರಿ ಪಕ್ಕ ಇರ್ತಾವು. ಓಯ್ ಪಾಪು, ಬಿಸ್ಕಿಟ್ ಬೇಕಾ ನಿಮ್ಗೆ? ಬಾ, ಬಿಸ್ಕಿಟ್ ಕೊಡ್ತೀನಿ ಬಾ. ಬಾ ಬಾ ಬಾ. ಹೆಂಗ್ ನೋಡ್ತೈತೆ ನೋಡ್ರಿ ಅದು. ಬಿಸ್ಕಿಟ್ ಬೇಡ ನಿಂಗೆ? ಬೇಡ ಬಿಸ್ಕಿಟ್? ಅವನದು ಏನು ಹೆಸರು? ಅವನ ಹೆಸರು ನಿಂಗೆ ನೋಡ್ಬೇಕು ನೋಡೋದು ಬಿಳಿ ಬಿಳಿ. ಈಗ ನೋಡ್ಬೇಕು ಸುಶೀಲಾ, ಭಾಳ ಹೊತ್ತಾಯ್ತು, ಬಾ ಹೋಗೋಣ ಅಂತಂದ್ರೆ ಬರಲ್ಲ ಅಂತ ತಲೆ ಅಲ್ಲಾಡ್ಸ್ತೈತೆ. ಅದು ಎಷ್ಟು ಚಾಲು ಆಯ್ತು ನೋಡು. ಹೌದಾ ಅತ್ತೆ? ಓಯ್ ಪಾಪು, ತಗೋ ಬಿಸ್ಕಿಟ್ ತಿನ್ನು. ಗಿರ್ಜಕ್ಕ, ಸುಶೀಲಕ್ಕ, ಇಲ್ಲಿದೇನು? ನಮ್ಮ ಗುಂಡಿ ಕರ್ಕೊಂಡು ಇಲ್ಲಿ ಎತ್ಕೊಂಡು ಬಂದು ನಾವು ಅಲ್ಲೆಲ್ಲ ಹುಡ್ಕಾಡತ್ತೀವಿ. ಎಲ್ಲಿ ಕರ್ಕೊಂಡು ಹೋಯ್ತು ಹುಡುಗಿನ ಅಂತ ಹೇಳಾದ್ರೆ ಬರ್ಬೇಕಿಲ್ಲ. ಸರೋಜ, ಟೊಮೆಟೊ ಇಸ್ಕೊಂಡು ಬರೋ ಗಿರ್ಜಕ್ಕ ಮನೆಗೆ ಬರ್ತಿದ್ನಿ. ಆ ಹುಡುಗಿ ಬೇರೆ ಅವ್ರ ಅಮ್ಮಂಗೆ ಊಟ ಮಾಡಕ್ಕೆ ಕೊಡ್ತಿರ್ಲಿಲ್ಲ, ಅದಕ್ಕೆ ಎತ್ಕೊಂಡು ಬಂದಿ ನೋಡು. ಓಯ್ ಗುಂಡಿ, ಬಿಸ್ಕೆಟ್ ತಿಂತಿದ್ದೆ ನೀನು? ಹಿಂಗ ಅಡ್ಡಾಡ್ಕೊಂಡು ತಿದ್ಬಿಡು. ಅಲ್ಲಿ ಅಮ್ಮ ಉಗ್ಗ ಕೊಡಕ್ಕೆ ಹುಡುಕ್ತೈತಿ ನಿನ್ನ. ಬಾ ಬಾ ಬಾ, ಉಗ್ಗ ಕುಡಿ ಅಂತಿ, ಬಾ ಹೋಗೋಣ ಬಾ. ಅಕ್ಕ, ಇನ್ನೂ ಸ್ವಲ್ಪ ತಿರ್ತಾಳೆ ಬಿಡಿ. ಇಲ್ಲ ಗಂಗಾ, ಕರ್ಕೊಂಡು ಹೋಗ್ತೀನಿ. ಹೊಟ್ಟೆಗೆ ಏನು ತಿಂದಿಲ್ಲ. ಅವ್ರಮ್ಮ ಈಗ ಸರಿ ಮಾಡೈತೆ, ತಿನ್ನಿಸ್ತಿದ್ದಂತೆ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಬರ್ತೀನಿ ತಗೋ. ಇನ್ನೊಂದು 2 ದಿನ ಇರ್ತಾರೆ, ಕರ್ಕೊಂಡು ಬರ್ತೀನಿ ಇನ್ನೊಂದು ದಿನ. ಸರಿ ಗಂಗಾ, ಗಿರಿಜಕ್ಕ, ಬರ್ತೀವಿ. ಅಕ್ಕ, ಇತ್ತಗೊಳ್ಳಿ, ಪಾಪು ಕೊಡಿ ಬಿಸ್ಕೆಟ್. ಸರೋಜ, ಏನು ಹೆಸರು ಹುಡುಗಿದು? ಹೆಸರು ಪಲ್ಲವಿ. ಪಲ್ಲವಿ, ಓ ಪಲ್ಲವಿ, ಇರ್ತೀನಿ ನಿಲ್ಲ. ಸರೋಜ, ನಾನು ಹೋಗ್ತೀನಿ ಮುಂದೆ, ನಿನ್ನ ಮೇಲಕ್ಕೆ ಬಾ. ನಮ್ಮ ಮನೆಯವ್ರು ಬರ್ತಾರೆ, ಮತ್ತು ಸಾರು ಮಾಡ್ಬೇಕು, ನಾನು ಹೋಗ್ತೀನಿ. ಇಲ್ಲ, ನಾನು ಬರ್ತೀನಿ. ಸರಿ ಗಿರಿಜಕ್ಕ, ಗಂಗಾ, ಬರ್ತೀವಿ ಇನ್ನು. ಸರಿ ಆಯ್ತು, ಹೋಗ್ಬರ್ರಿ. ಓಯ್ ಪಲ್ಲು, ಟಾಟಾ ಮಾಡು. ಟಾಟಾ, ಹೋಗ್ಬಾ. ಗಂಗಾ, ಇತ್ತಗೋ, ನಿಮ್ಮ ಮಾವಂದಂಗೆ ಹೊಲ್ದಾಗೈತೆ, ಅವ್ರ ಗಂಟೊಳಗೆ ಚೆನ್ನಾಗಿ ಮಾಡಿಸಿಡು. ಮತ್ತು ಇದು ಸೂಜಿ ದಾರ ಇಲ್ಲಿ ಕೈ ಸಿಗೋಂಗೆ ದೇವ್ರ ಫೋಟೋಯಿಂದ ಎಲ್ಲಾದರೂ ಇಡು. ಸರಿ ಆಯ್ತತೆ. ಸಾರಾಗೈತೆ ನೋಡ್ರಿ, ಊಟ ಮಾಡ್ತೀರಂದ್ರೆ ನೀರು ಕೊಡ್ತೀನಿ. ಈಗ 1 ಗಂಟೆ ಆಗೈತೆ, ಹೊಟ್ಟೆ ಹಸಿವಿಲ್ಲ, ಏನಿಲ್ಲ. ಬೆಳಗ್ಗೆದೇ ಜೀರ್ಣ ಆಗಿಲ್ಲ ನೋಡಿನು. ನಿಮ್ಮ ಮಾವ ಬರ್ಲಿ ತಗೋ, ಎಲ್ಲರೂ ಹೊಟ್ಟೆ ಕುತ್ಕೊಂಡು ಊಟ ಮಾಡೋಣಂತ. ಅದನ್ನಿಟ್ಟು ನೀನು ಒಂದು ಸ್ವಲ್ಪ ಮಲ್ಕೋ. ನಾನು ಸೊಂಟ ನೋವ್ತೈತೆ, ಅವಾಗಿಂದ ಕುತ್ಕೊಂಡು ಒಂದು ಸ್ವಲ್ಪ ಉಳ್ಕೋತೀನಿ. ಸರಿ ಆಯ್ತತೆ. ಮಾವ ಬಂದಾಗ ಎಬ್ಬಿಸ್ರಿ, ತಟ್ಟೆ ಮಾಡ್ತೀನಿ. ಸರಿ ಆಯ್ತದ. ಹರೇ ರಾಮಕೃಷ್ಣ ಹರೇ. ಗಂಗಾ, ಒಂಚೂರು ದಿಮ್ ಕೊಟ್ಟೋಗಿ ಮಲ್ಕೊಳ್ಳೋ. ಅತ್ತೆ, ಇದು ತಗೊಳ್ರಿ. ದಿಂಬಿದ್ರೇನೆ ಒಂಚೂರು ಸಮಾಧಾನ ನನಗೆ. ಗಂಗಾ, ಹೋಗಿ ನೀನು ಒಂದು ಸ್ವಲ್ಪ ಮಲ್ಕೋ. ಅತ್ತೆ, ಆ ಕಡೆ ತಿರ್ಕೊಳ್ರಿ. ಯಾಕೆ ಗಂಗಾ, ನೀನು ಇಲ್ಲೇ ಮಲ್ಕೋತಿ? ಚಾಪೆ ನನಗೆ ಸಾಕಾಗ್ತೈತೆ, ಹೋಗಿ ನೀನು ಒಳಗೆ ಮಲ್ಕೋ. ಅತ್ತೆ, ಆ ಕಡೆ ತಿರ್ಕೊಳ್ರಿ ಅಂದಿದ್ದು ನಾನು ಮಲ್ಕೊಳಕ್ಕಲ್ಲ. ನೀವು ಬೆಳಗ್ಗೆ ಸೊಂಟ ನೋವು ಅಂತಿದ್ರಲ್ಲ, ಒಂದು ಸ್ವಲ್ಪ ಹೊತ್ತು ಹೋಗೋಣ ಅಂತ ಹಾಗೆ ಹೇಳಿದೆ ಅಷ್ಟೇ.
ಹೌದಾ ಗಂಗಾ? ಸರಿ ಒತ್ತು ಬಾ. ಸೊಂಟ ಭಾಳ ನೋವ್ತೈತೆ. ಅಯ್ಯೋ, ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ ನೀನಂತ ಸೊಸೆ ಸಿಗೋಕ್ಕೆ. ಮಗಳಿದ್ದಿದ್ರು ಇಷ್ಟು ಕಾಳಜಿ ಮಾಡ್ತಿದ್ಲೋ ಇಲ್ಲೋ. ಬಾ ಒತ್ತು ಬಾ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.